ಸುಮಾರು ಒಂದು ವರ್ಷದಿಂದ ನಾವು ಓಡಾಡ್ತಾ ಇದ್ದೀವಿ. ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಬಂದಾಗ ಈಶ್ವರ್ ಖಂಡ್ರೆ ಅವ್ರ ಹತ್ರ ಹೋಗಿ ಸರ್ ಈ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು, ಈ ಫ್ಯಾಕ್ಟ್ರಿ ಲೀಸ್ ಕೊಡಿ ಸರ್, ಲೀಸ್ ಕೊಡೋದೇ ಇದ್ದಾಗ ಈ ಫ್ಯಾಕ್ಟ್ರಿ NCDSನಿಂದ ಲೋನ್ ತಂದು ನಮ್ಮ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಅವ್ರು ಒಂದು ವರ್ಷದಿಂದ ಪಾಸಿಟಿವ್ ಆಗಿ ಹ್ಞೂ ಹಾಂ ಅನ್ಕೋತಾ ಕೂಡ ನಾವು ಮಾಡ್ತೀವಿ ಅನ್ಕೋತ ಬಂದ. ಈ ಮೊನ್ನೆ ಒಂದು ಮೀಟಿಂಗ್ದಾಗ ಏನಾಯ್ತು ಅಂತಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಲಿ, ನಮ್ಮವ್ರು ಒಪ್ತಾ ಇಲ್ಲ DC ಬ್ಯಾಂಕ್ದವರು, ನೀವು ಒಂದೇ ಟೈಮ್ದಾಗ ಮಾಡ್ಬೇಕಾದ್ರೆ ನಾವು CM ಬಲ್ಲಿ ಹೋಗೋಣ, ಮತ್ತು CM ಬಲ್ಲಿ ಹೋಗಿ ಏನಪ್ಪ ಅಂದ್ರೆ NCDSಲ್ಲಿ ಸಾಲ ತಂದು ಎಲ್ಲ ಸಾಲ ಆಗ್ತಾವ ಅಂತ ಮಾತು ಅವರೇ ಹೇಳಿದ್ರು. ನಾನೇ CM ಬಲ್ಲಿ ಟೈಮ್ ತೋತಾ ಅಂದವರು ಇವತ್ತಿನ ದಿವಸ 2 ತಿಂಗಳಾಯಿತು, ಟೈಮ್ ಬಿ ಇಲ್ಲ, ಅವ್ರು ಭೇಟಿ ಬಿ ಇಲ್ಲ, ಮಾತು ಬಿ ಇಲ್ಲ, ನಾವು ಫೋನ್ ಹತ್ತಿರ ಎತ್ತಲಿಲ್ಲ. ಇದಕ್ಕೆ ಇವತ್ತು ನಾವು ಮಾಡಿ ಏನು ಮಾಡಿದ್ದೇವೆ ಅಂದರೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿ ಬೀದರ್ ನಮ್ಮ ಎಲ್ಲ ಪ್ರೆಸ್ದ ಅಣ್ಣ ತಮ್ಮಂದರ ಜೊತೆ ಮಾತಾಡಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತೇಳಿ ಇವತ್ತು ಟ್ರೈ ಮಾಡಿ ನಾವು ಬಂದಿದ್ದೇವೆ. ಇವತ್ತು ಈಶ್ವರ್ ಖಂಡ್ರೆ ಅವರಿಗೆ ಸಿಗ್ತಾನೆ ಇಲ್ಲ, ಮಾತನಾಡ್ತಾ ಇಲ್ಲ ಅಂದರೆ ಮತ್ತು ಫ್ಯಾಕ್ಟ್ರಿ ವಿಷಯ ಹೆಂಗೆ ಹೇಳಬೇಕು, ಫ್ಯಾಕ್ಟ್ರಿ ಯಾವಾಗ ಚಾಲು ಆಗಬೇಕು, ಮತ್ತು ಈಗ ಈ ವರ್ಷ 26 ಚಾಲು ಮಾಡ್ತಿದ್ದೆ ನಾವು, ಆಗಲಿಲ್ಲ ಚಾಲು, ಮತ್ತು ಈಗ ನಾವು ಇನ್ನೊಂದು ಟೈಮ್ ಇದೆ, ಈಗ ಮಾಡಿದ್ರೆ ಮುಂದೆ ಮಾಡ್ತೀವಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳಿಕ್ಕೆ ಪ್ರೆಸ್ ಮೀಟ್ ಮಾಡಿದೆವು. ನಮಗೆ ವಿಶ್ವಾಸ ಇಲ್ಲ ಇನ್ನೂ ಕೂಡ. ಸಾಲದಲ್ಲಿದೆ, ದುಡ್ಡಿಲ್ಲ, ಹ್ಯಾಂಗ್ ಸ್ಟಾರ್ಟ್ ಸಾಲದಲ್ಲಿದೆ ಸರ್. ನಾವು ಲೀಸ್ ಕೊಡ್ಬೇಕಾದ್ರೆ ಅದಕ್ಕೆ DC ಬ್ಯಾಂಕ್ 40 ಕೋಟಿ ರೂಪಾಯಿ ಸಾಲ ಮಾಡಿಕೊಡ್ಲಿಕ್ಕೆ ನಾವು ಒಬ್ಬ ಕಾಂಟ್ರಾಕ್ಟ್ಗಳು 4-5 ಜನ ಬಂದು ಬಿಡಿದಾರೆ ನಮ್ಮಲ್ಲಿ, ಅವ್ರು ಕೊಡಕ್ಕೆ ರೆಡಿ ಅದ. ನಾವು ಅವರಿಗೆ ನೆಗೋಸಿಯೇಷನ್ ಮಾಡಿಸಿದೆವು, 40 ಕೋಟಿ ರೂಪಾಯಿ ಕೊಡ್ತೀವಿ, ಮತ್ತು ವರ್ಷಿಗೆ 8 ಕೋಟಿ ಕೊಡ್ತೀವಿ ಅಂತೇಳಿ. 8 ಕೋಟಿ ವರ್ಷಕ್ಕೆ ಕೊಟ್ಟು 40 ಕೋಟಿ ಕೊಟ್ಟರೆ ಒಂದು 8 ವರ್ಷದಲ್ಲಿ ಅವ್ರ ಸಾಲ ಸರಿ ಹೋಯ್ತದೆ, ಅವ್ರ ಗಂಟೆ ಹೋಯ್ತದೆ. ಇವತ್ತಿನ ದಿವಸದಲ್ಲಿ ನಿಮಗೆ ಒಂದು 115 ಕೋಟಿ ಗಂಟು 115 ಕೋಟಿ ಬಡ್ಡಿ ಅಂದ್ರೆ 300 ಕೋಟಿ ನಿಮಗೆ ಒಂದೇ ದಿವಸದಲ್ಲಿ ಕೂಡ ಮನುಷ್ಯ ಯಾರೂ ಸಿಗಲ್ಲ, ನಿಮಗೆ ಜಗತ್ತಿನಾಗ ಯಾರೂ ಸಿಗಲ್ಲ, ಯಾರೂ ಕೊಡಲ್ಲ. ಅದಕ್ಕೆ ನಾವೇನಪ್ಪ ಅಂದ್ರೆ ನಾವು ಹೆಂಗೆ ಅದಕ್ಕೆ ಕೊಟ್ಟಿದ್ದೇವೆ ಹಂಗೆ ಸಿಗಲ್ಲ. ಅದಕ್ಕೆ ಎಲ್ಲರಿಗೂ ಸಾಲ ಅಲ್ಲ. ಸಾಲ ಯಾರಿಗೆಲ್ಲಿ ಹೇಳಿದ್ವಿ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಸಾಲದಲ್ಲಿ ಸಾಲ ತೊಗೊಂಡು ಗ್ಯಾರಂಟಿ ಕೊಡ್ಲತ್ತದ. 4 ಜನ ಬಿಜೆಪಿ ಶಾಸಕರು ಇದ್ದಾರೆ, ನಿಮ್ಮ BJP ಪಾರ್ಟಿಯವರು, ಅವರೆಲ್ಲ ಹೋಗಿ ಸರಿ BJP ಕಾಂಗ್ರೆಸ್ ಅಂತ ನಾವು ಮೊದಲೇ ಹೇಳಿಲ್ಲ. ನಾನು ಸರ್ಕಾರ ಸತ್ಸೋ ಮೇಲೆ BJP ಕಾಂಗ್ರೆಸ್ ಅಂತ ಮಾತಾಡ್ತಾ ಇಲ್ಲ. ನಾವು ಒಲ್ಲಿ ಕೋಆಪರೇಟಿವ್ ಆಧಾರ ಮೇಲೆ ನಾವು ಒಲ್ಲಿ ನಮ್ಮ ಏನು ಮ್ಯಾನೇಜ್ಮೆಂಟ್ ಅದ ಆಡಳಿತ ಮಂಡಳಿ ತೊಗೊಂಡು ನಾವು ಇದು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ ಅವ್ರು ಮಾಡಲಿ, ಅವ್ರು ಮಾಡಲಿ. ಈಗ ನಮ್ಮ ಶಾಸಕರವರ ಸರ್ಕಾರದ ಅಪೋಸಿಷನ್ ಎಲ್ಲರೂ ಕೂಡಿ ಕೆಲಸ ಮಾಡಬೇಕು, ಮಾಡಲಿ. ಅದು ಈ ವಿಷಯ ಅವ್ರೇನು ಗೊತ್ತಲ್ಲ, ಮಾಡಲಿ. ಅವರು ಒಂದು ಕಡೆ ಪ್ರೆಷರ್ ಹಾಕಲಿ, ಮಾಡಲಿ. ಇವತ್ತು ನಾವು ಒಂದು ಆಡಳಿತ ಮಂಡಳಿ ಕೂಡಿ ಒಂದು ಆ್ಯಸ್ ಎ ಫ್ಯಾಕ್ಟ್ರಿ, ಆ್ಯಸ್ ಎ ಕೋಆಪರೇಟಿವ್ ಅಂತ ತಿಳ್ಕೊಂಡು ನಾವು ಬಂದು ಕೆಲಸ ಮಾಡುತ್ತೆ, ಎಲ್ಲರಿಗೆ ಹೇಳಬೇಕು, ಮಂತ್ರಿಗೆ ತಿಳಿಸ್ಬೇಕಂತ ಬಂದಿದ್ದೆವು. ಇವತ್ತು ಆ ರೀತಿ ಮೆಸೇಜ್ ಸರ್. ಒಂದು ವೇಳೆ ಇದು ಫ್ಯಾಕ್ಟ್ರಿ ಇದು ಜನರಲ್ ಫ್ಯಾಕ್ಟ್ರಿ ಅದ, ಕೋಆಪರೇಟಿವ್ ಫ್ಯಾಕ್ಟ್ರಿ ಅದ, DC ಬ್ಯಾಂಕ್ನು ಕೋಆಪರೇಟಿವ್ ಅದ, ಜನರದ ಎಲ್ಲನೂ 2 ಸಂಸ್ಥೆ ಉಳಿಬೇಕಂತೇಳಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇದು ಹೋರಾಟ ಹೆಂಗೆ ಮಾಡ್ತೀವಿ ಮುಂದೆ ಇದು ಆಗಲ್ಲ ಹೋದ್ರೆ ಇವತ್ತು ಜನರಿಗೆ ಸೇರಿಸಿ, ರೈತರಿಗೆ ಸೇರಿಸಿ ಮತ್ತು ಪುನಃ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು. ಆ DC ಬ್ಯಾಂಕನ್ನು ಕೂಡ ಮುಂದೆ ಏನಪ್ಪ ಉಳಿಯಲ್ಲ ಅಂಥ ಪರಿಸ್ಥಿತಿ ಬರ್ತದೆ. ಇದು DC ಬ್ಯಾಂಕ್ ಇವತ್ತು DC ಬ್ಯಾಂಕ್ ಅದ, ಮುಂದೆ ಖಾಸಗಿ ಬ್ಯಾಂಕ್ ಆಗ್ತದೆ. ಆ ಪರಿಸ್ಥಿತಿ ಬಂದದಂತ ತಿಳ್ಕೊಂಡು ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದ್ದೆವು. ಇವತ್ತು ಸಾಲ ಎಲ್ಲರಿಗೆ ಅದ. ಸಾಲ ಯಾರಿಗೆಲ್ಲಿ ಹೇಳ್ರಿ? ಗೌರ್ಮೆಂಟ್ ಆಫ್ ಇಂಡಿಯಾಗೆ 130 ಕೋಟಿ ಸಾಲ ಅಂತ ತೊಗೊಂಡು ಮೊನ್ನೆ ಬಂದಿದ್ದು 130 ಲಕ್ಷ ಕೋಟಿ ಡೆವಲಪ್ಮೆಂಟ್ 10 ವರ್ಷದಾಗ. ಆಮೇಲೆ ಸಿದ್ದರಾಮಯ್ಯ ಅವರು 7 ಲಕ್ಷ ಕೋಟಿ ಸಾಲ ಇದೆ. ಅವರಿಗೆಲ್ಲ ನಿರ್ಬಂಧ ಇದೆ, 25% ಹೆಚ್ಚಿಗೆ ಆಗ್ಬಾರ್ದು ಕೂಡ ಕೆಲವೊಂದು ವೈಲೇಟ್ ಆಗ್ತವೆ. ಡೆವಲಪ್ಮೆಂಟ್ ಸಂಬಂಧದಲ್ಲಿ ಇದು ನಮ್ಮ ಶುಗರ್ ಫ್ಯಾಕ್ಟ್ರಿ ನೋಡ್ರಿ, 15-20 ಮಂದಿ ಅಧ್ಯಕ್ಷರ ಹಿಂದಕ್ಕೆ ಆಗೋಗಿರೋರು. 50-60 ವರ್ಷದ ಫ್ಯಾಕ್ಟ್ರಿ ಅದ. ಅಂದರೆ 30 ವರ್ಷ ಇದೇ ಈಶ್ವರ್ ಖಂಡ್ರೆ ಅವರು, ಭೀಮಣ್ಣ ಖಂಡ್ರೆ ಅವರು ಇವರೇ ಇದ್ದವ್ರು. ನಾವೆಲ್ಲ ನಮ್ಮಂಥವ್ರು ಅಧ್ಯಕ್ಷರು 30 ತಿಂಗಳು 1 ವರ್ಷ 2 ವರ್ಷ 15-20 ಮಂದಿ ಆಗೋಗ್ಯಾರ. ಸೊ ಈ ಫ್ಯಾಕ್ಟ್ರಿ ಏನದ, ಇದು ರೈತರ ಫ್ಯಾಕ್ಟ್ರಿ. ಅವೆಲ್ಲ ಫ್ಯಾಕ್ಟ್ರಿ ಒಬ್ಬರು ಫ್ಯಾಕ್ಟ್ರಿ. ನಾರಾಯಣ ಫ್ಯಾಕ್ಟ್ರಿ ಸನ್ಮಾನ್ಯ ಗುರುಪಾದಪ್ಪ ನಾಗರಪ್ಪ ನಮಗೆ ಹೇಳ್ತಾರೆ ಅವಾಗ. ಅವರು ನಾರಾಯಣಜಲ್ಲ ಇದ್ದರು, ಇವರು ಮಹಾತ್ಮ ಗಾಂಧಿ ಅಲ್ಲ. ಬೀದರ್ ಸಕ್ಕರೆ ಕಾರ್ಖಾನೆ ನಮ್ಮಲ್ಲಿ ಹೋಗ್ತಾರೆ ಬರ್ತಾರೆ, ಇವೆಲ್ಲ ಇವು ನಡೀತಾ ಇದೆ. ಇವು ಫ್ಯಾಕ್ಟ್ರಿ ವಿಷಯನೇ ಬೇರೆ ಅದ, ಫ್ಯಾಕ್ಟ್ರಿಗಳ ವಿಷಯನೇ ಬೇರೆ. ಎಲ್ಲಕ್ಕ ಕಡಿಮೆ ಸಾಲ ಇದ್ದಿದ್ದೇ BSSK ಫ್ಯಾಕ್ಟ್ರಿ. ಸರ್, ಈಗ ನೀವು ಆಯ್ತು ಇನ್ನೊಂದು ಫ್ಯಾಕ್ಟ್ರಿ ಹೆಸರು ಹೇಳಿದ್ರೆ ಅವರು ಖಂಡ್ರೆ ಕುಟುಂಬನೇ ಟಾರ್ಗೆಟ್ ಮಾಡ್ತಿದ್ರು, ಯಾಕೆ ಅವ್ರನ್ನೇ ಹೆಸರು ಹೇಳ್ತಾರೆ? ಭೀಮಣ್ಣ ಖಂಡ್ರೆ ಅವರು 15 ವರ್ಷ ಅಧ್ಯಕ್ಷರು, ಈಶ್ವರ್ ಖಂಡ್ರೆ 10 ವರ್ಷ ಇದ್ದರು, 25 ವರ್ಷ 30 ವರ್ಷ ಅವರೇ ಇದ್ದರು. ಮತ್ತು ಅವರು ನಮ್ಮ ಈಶ್ವರ್ ಖಂಡ್ರೆ ಗಳಿಗೆದ್ಕೊಮ್ಮೆ ಏನು ಹೇಳ್ತಾರೆ, ಭಾವನಾತ್ಮಕ ಸಂಬಂಧ ಇದೆ. ಈ ಫ್ಯಾಕ್ಟ್ರಿಯಿಂದ ನಮ್ಮ ಮುಂದೆ ಬಂದೀನಿ, ಫ್ಯಾಕ್ಟ್ರಿಯಿಂದ ರಾಜಕೀಯ ಬಂದೀನಿ, ಫ್ಯಾಕ್ಟ್ರಿಯಿಂದ MLA ಆಗಿನಿ, ಫ್ಯಾಕ್ಟ್ರಿಯಿಂದ ನಾನು ಮಂತ್ರಿ ಆಗಿನಿ ಅಂತ ಹೇಳಿದ್ವಾಗ ಈ ಫ್ಯಾಕ್ಟ್ರಿ ಉಳಿಸ್ಕೋಬೇಕಲ್ಲ ನೀವು. ಎಲ್ಲ ಖಂಡ್ರೆ ಕುಟುಂಬ ಟಾರ್ಗೆಟ್ ಮಾಡ್ತಿದಾರ ಅಂತ ಪದೇ ಅವ್ರ ಹೆಸರು ಹೇಳ್ಕೊಂಡು. ಖಂಡ್ರೆ ಅವರು ಇದ್ರ ಬಗ್ಗೆ ಮತ್ತು ಮುತುವರ್ಜಿ ವಹಿಸಿ ಮಂತ್ರಿ ಯಾರ ಮಾಡ್ಬೇಕು ಕೆಲಸ, ಲೀಸ್ ಕೊಡ್ಲಿ. ಅವರೇ ಜಿಲ್ಲಾ ಮಂತ್ರಿ ಯಾರ, ಮಗ MP ಯಾರ, ಎಲ್ಲ ಒಂದೇ ನಮ್ಮ ಜಿಲ್ಲಾದ ಕುಟುಂಬ, ಒಂದು ಕುಟುಂಬದಲ್ಲಿ ಇವತ್ತು ಅಧಿಕಾರ ಅದ. ನೀವು ಕೆಲಸ ಮಾಡಿ ಸರ್, ಕೆಲಸ ಮಾಡಕ್ಕೆ ಬಂದಿರಲಿಲ್ಲ, ಕೆಲಸ ಮಾಡಿ ನಾವು ನಿಮಗೆ ಅಪ್ರಿಷಿಯೇಟ್ ಮಾಡ್ತೇವೆ. ನಿಮ್ಗೆ ಒಳ್ಳೆಯದಾಗಲಿ. ಮತ್ತು
ಈಗ ಯಾರು ಕೆಲಸ ಮಾಡಲಿ ಹಿಂದಕ್ಕೆ ಹೋಗ್ಯಾರ ಅವ್ರು ಮನೆಗೆ ಹೋಗ್ಯಾರ ಅವ್ರು ಸರ್ಕಾರದ ಮನೆಗೆ ಹೋಯ್ತು ಅವ್ರು ಇದ್ದವ್ರಿಗೆ ಮನೆಗೆ ಹೋದರು ಈಗ ಇವರು ಮಾಡಿದ್ರೆ ಇವರು ಮನೆಗೆ ಹೋಯ್ತು ಇವು ಜನರಲ್ಲ ಸರ್ ಇವತ್ತು ಹಾರ ಹಾಕ್ತಾರೆ ನಾಳೆ ಕಲ್ಲು ಹಾಕ್ತಾರೆ ಏನು ಜನರ ಕೈದಾಗ ಇಲ್ಲ ಎಲ್ಲನೂ ಅದ ಕೈದಾಗ ಇವತ್ತು ನಾವು ಯಾಕೆ ಅಪ್ರಿಸಿಯೇಟ್ ಮಾಡ್ತೀವಿ ಅಂದರೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ಯಾರ ಅಂತ ಹೇಳ್ತೀವಿ ಮಾಡಲ್ಲ ಮಾಡಿಲ್ಲ ಅಂತ ಹೇಳ್ತೀವಿ